ಭಾರತೀಯ ಜಗಳ ಪಾರ್ಟಿಯಲ್ಲಿ ಮತ್ತಷ್ಟು ಫೈಟ್ ತಾರಕಕ್ಕೇರಿದೆ. ಬಿಜೆಪಿ ಮನೆಯಲ್ಲಿ ಈಗ ಗಲಿಬಿಲಿ ಶುರುವಾಗಿದೆ. ಬಿಜೆಪಿ ಪಕ್ಷದಲ್ಲಿ ಅಧ್ಯಕ್ಷರ ಆಡಳಿತದ ಬಗ್ಗೆಯೇ ಸಿಟ್ಟು ಸ್ಫೋಟಗೊಂಡಿದೆ. ಮತ್ತಷ್ಟು ತಾರಕಕ್ಕೇರಿದೆ ಫೈಟ್ ರಾಜ್ಯ ಬಿಜೆಪಿಯಲ್ಲಿ. ಬಿಜೆಪಿ ಪಕ್ಷದಲ್ಲಿ ಅಧ್ಯಕ್ಷರ ಆಡಳಿತದ ಬಗ್ಗೆಯೇ ಸಿಟ್ಟು ಸ್ಫೋಟಗೊಂಡಿದೆ. ಬಹಿರಂಗ ಮಾತುಗಳು ಏಟು ಎದುರೇಟು. ಮತ್ತೆ ಯತ್ನಾಳ್ ರಾಂಗ್ ಆಗಿದ್ದಾರೆ. ಬಿವೈವಿ ಬಿಎಸ್ವೈ ವಿರುದ್ಧ ಮತ್ತೆ ಸಿಡಿದಿದ್ದಾರೆ ಫೈರ್ ಬ್ರ್ಯಾಂಡ್ ಯತ್ನಾಳ್. ರಾಮುಲು ಬಳಿಕ ಸುಧಾಕರ್, ಈಗ ಮತ್ತೆ ಯತ್ನಾಳ್ ಸಿಡಿಮಿಡಿಗೊಂಡಿದ್ದಾರೆ. ಇದೆಲ್ಲವೂ ಕೂಡ ಬಿಜೆಪಿಯನ್ನ ಎಲ್ಲಿಗೆ ತಗೊಂಡು ಹೋಗಿ ನಿಲ್ಲಿಸಬಹುದು? ರಾಜ್ಯದಲ್ಲಿ ಈಗ ಆಲ್ರೆಡಿ ಹಾದಿ ಬೀದಿ ರಂಪ ಮಾಡ್ಕೊಳ್ತಾ ಇದ್ದಾರೆ. ಬಹಿರಂಗ ಹೇಳಿಕೆಗಳನ್ನ ರಾಜ್ಯಾಧ್ಯಕ್ಷರ ವಿರುದ್ಧ ನೀಡ್ತಾ ಇದ್ದಾರೆ. ಏಟಿಗೆ ಎದುರೇಟು ಅನ್ನೋ ತರ ಆಗಿದೆ. ಯತ್ನಾಳ್ ಮತ್ತೆ ರಾಂಗ್ ಆಗಿದ್ದಾರೆ. ಸ್ವಲ್ಪ ಸಮಯದ ನಂತರ ವಾಪಸ್ ಬಂದಿದ್ದಾರೆ ಬಿಜೆಪಿಯ ಫೈರ್ ಬ್ರ್ಯಾಂಡ್. ಮತ್ತೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ಸಿಡಿದಿದ್ದಾರೆ. ಶ್ರೀರಾಮುಲು ಆದ ನಂತರ ಈಗ ಸುಧಾಕರ್ ಕೂಡ ವಿಜೇಂದ್ರ ವಿರುದ್ಧ ಬಹಿರಂಗ ಹೇಳಿಕೆಯನ್ನ ಕೊಟ್ಟರು, ಅಸಮಾಧಾನವನ್ನ ಹೊರಹಾಕಿದ್ರು. ಬಿಜೆಪಿ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಆಡಳಿತದ ಬಗ್ಗೆಯೇ ಸಿಟ್ಟು ಸ್ಫೋಟಗೊಂಡಿದೆ. ನೋಡಿ, ಯಾವ ಅರ್ಥದಲ್ಲಿ ಟೀಕೆ ಮಾಡಿದಾರೋ ಗೊತ್ತಿಲ್ಲ. ಮೈಸೂರಿನಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಪಕ್ಷಕ್ಕಾಗಿ ಎಲ್ಲಾ ಟೀಕೆಗಳನ್ನ ನಾನು ಸಹಿಸಿಕೊಳ್ತೇನೆ ಅಂತ ಬಹಳ ಸ್ಮಾರ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಯಾವ ಅರ್ಥದಲ್ಲಿ ಟೀಕೆ ಮಾಡಿದಾರೋ ನನಗೆ ಗೊತ್ತಿಲ್ಲ. ಮೈಸೂರಿನಲ್ಲಿ ರಾಜ್ಯಾಧ್ಯಕ್ಷ ಬಿವೈವಿ ಕೌಂಟರ್ ಕೊಟ್ಟಿದ್ದಾರೆ. ಪಕ್ಷಕ್ಕೋಸ್ಕರ ನಾನು ಎಲ್ಲ ಟೀಕೆಗಳನ್ನ ಸಹಿಸಿಕೊಳ್ತೇನೆ, ಎಲ್ಲರಿಂದಲೂ ಅನುಭವಗಳನ್ನ ಕಲ್ಸ್ಕೊಳ್ತಾ ಇದ್ದೀನಿ. ಯಾರ ಜೊತೆಯೂ ಯುದ್ಧ ಮಾಡೋದಕ್ಕೆ ಅಧ್ಯಕ್ಷನಾಗಿಲ್ಲ. ನಾನು ಪಕ್ಷ ಕಟ್ಟೋದಕ್ಕೆ ಅಧ್ಯಕ್ಷ ಆಗಿದ್ದೇನೆ ಹೊರತು ಯಾರೊಂದಿಗೂ ಫೈಟ್ ಮಾಡೋದಕ್ಕಲ್ಲ. ಸುಧಾಕರ್ ಜೊತೆ ಮಾತನಾಡೋದಕ್ಕೆ ನಾನು ಮುಕ್ತವಾಗಿದ್ದೇನೆ. ಸಂಸದ ಸುಧಾಕರ್ ವಿರುದ್ಧ ವಿಜೇಂದ್ರ ಕೂಡ ಕಿಡಿಕಾರಿದ್ರು. ಇನ್ನು ಸಂಸದ ಸುಧಾಕರ್ ಹೇಳಿಕೆಗೆ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ ಕೇಳಿಸ್ಕೊಳ್ಳೋಣ. ಯಾವತ್ತೂ ಕೂಡ ನನಗೆ ನೇರವಾಗಿ ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1 ವರ್ಷದಲ್ಲಿ ನಾ ಹಿಂದೆ ಸಂಘಟನಾ ಪರವಾಗಿ ಸಭೆಗೆ ಬರಬೇಕು ಅಂತೇಳಿ 5 ಬಾರಿ ಫೋನ್ ಮಾಡಿದ್ರು ಕೂಡ ನಾನು ದೂರವಾಣಿ ಕರೆ ಸ್ವೀಕಾರ ಮಾಡಿಲ್ಲ. ಎರಡನೇದಾಗಿ ಮೊನ್ನೆ 3-4 ದಿನದ ಕೆಳಗೆ ಭೇಟಿ ಮಾಡಬೇಕು ಅಂತೇಳಿ ಮೆಸೇಜ್ ಹಾಕಿದ್ರು. ದೆಹಲಿಯಿಂದ ಬಂದು ಭೇಟಿ ಮಾಡ್ತೇನೆ ಅಂತೇಳಿ ಮುಂಚೆ ಫಿಕ್ಸ್ ಆಗಿತ್ತು, ನಿಗದಿ ಆಗಿತ್ತಿಲ್ಲ ಅಂತಲ್ಲ. ಆದ್ರೆ ನಾನು ಅನಿವಾರ್ಯವಾಗಿ ದೆಹಲಿ ಹೋಗ್ಬೇಕಾಗಿತ್ತು, ಹಾಗಾಗಿ ಭೇಟಿ ಮಾಡಕ್ ಸಾಧ್ಯ ಆಗಿರಲಿಲ್ಲ. ಹೊರತು ಪಕ್ಷದ ಹಿತದೃಷ್ಟಿಯಿಂದ ಏನೇ ಟಾರ್ಗೆಟ್ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ. ಪಕ್ಷದ ಹಿತದೃಷ್ಟಿಯಿಂದ ಯಾರೇ ನನ್ನನ್ನು ಟೀಕೆ ಮಾಡಿದ್ರು ಕೂಡ ಸಹಿಸ್ಕೊಳ್ತೇನೆ. ಆ ಭಗವಂತ ನನಗೆ ತಾಳ್ಮೆಯನ್ನು ನೀಡಿದ್ದಾನೆ. ನಾನು ಕೂಡ ಯಡಿಯೂರಪ್ಪನವ್ರ ಮಗ ಆಗಿ ಯಡಿಯೂರಪ್ಪನವರ ರಾಜಕೀಯ ಏಳು ಬೀಳುಗಳನ್ನು ಕೂಡ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥ ನಾನು ಕೂಡ ಯುದ್ಧ ಮಾಡ್ತಕ್ಕಂಥ ಸಂದರ್ಭ ಅಲ್ಲಿ ಬಂದಿದೆ. ರಾಜ್ಯದ ಅಧ್ಯಕ್ಷ ನಾನು ಸುಧಾಕರ್ ಅವರು ನಾನು ತಿದ್ಕೋಬೇಕು ಅಂತೇಳಿ ತಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ. ಚುನಾವಣೆ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ ನಾನು ಕೂಡ ಸಮಯವನ್ನು ಪಡೆದುಕೊಂಡು ಅವ್ರನ್ನೂ ಕೂಡ ಭೇಟಿ ಮಾಡ್ತೇನೆ. ಅವ್ರೇನ್ ಸಲಹೆಗಳಿದೆ ಅದನ್ನು ಕೂಡ ಸ್ವೀಕಾರ ಮಾಡ್ತೇನೆ. ನನಗೆ ಅವ್ರು ಯಾವತ್ತೂ ಕೂಡ ನನಗೆ ನೇರವಾಗಿ ಫೋನ್. ಎಸ್, ವಿಜೇಂದ್ರ ಅವರ ಮಾತುಗಳನ್ನ ಕೇಳ್ತಾರೆ. ನನಗೆ ಆ ಭಗವಂತ ತಾಳ್ಮೆ ಕೊಟ್ಟಿದ್ದಾನೆ, ನಾನು ಸಹಿಸ್ಕೊಳ್ತೀನಿ. ಯಡಿಯೂರಪ್ಪನವರ ಮಗ ಆಗಿ ನನಗೂ ಕೂಡ ಒಂದಷ್ಟು ಜವಾಬ್ದಾರಿ ಇದೆ. ಸುಧಾಕರ್ ಅವರು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ರು, ಇಲ್ಲ ಅಂತಲ್ಲ. ಬಟ್ ಅನಿವಾರ್ಯ ಕಾರಣವಾಗಿ ನಾನು ದೆಹಲಿಗೆ ಹೋಗ್ಬೇಕಾದ್ರಿಂದ ನಾನು ಅವರನ್ನ ಭೇಟಿ ಮಾಡೋದಕ್ಕಾಗಲಿಲ್ಲ. ಚುನಾವಣಾ ಪ್ರಕ್ರಿಯೆಗಳು ಮುಗಿದ ನಂತರ ಖಂಡಿತವಾಗ್ಲೂ ನಾನು ಅವ್ರ ಹತ್ರ ಮುಕ್ತವಾಗಿ ಮಾತನಾಡ್ತೀನಿ ಅನ್ನೋ ಮಾತನ್ನ ವಿಜೇಂದ್ರ ಹೇಳ್ತಾ ಇದ್ರು. ಪಕ್ಷಕ್ಕೋಸ್ಕರ ಯಾವ ಟೀಕೆಗಳನ್ನ ಬೇಕಾದ್ರೂ ನಾನು ಸಹಿಸಿಕೊಳ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಸೀಮಿತವಾಗಿ ಹೇಳೋದಾದ್ರೆ, ನಮ್ಮ ಚುನಾವಣೆಯ ರಿಟರ್ನಿಂಗ್ ಆಫೀಸರ್, ಕೋ ರಿಟರ್ನಿಂಗ್ ಆಫೀಸರ್ ಆ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟು ಎಲ್ಲ ಪ್ರಮುಖರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು 3 ಹೆಸರುಗಳನ್ನು ಆಯ್ಕೆ ಮಾಡಿ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅವರು ಕಳಿಸ್ಕೊಟ್ಟಿರ್ತಕ್ಕಂಥ ಹೆಸರುಗಳನ್ನು ಯಥಾವತ್ತಾಗಿ ದೆಹಲಿ ಕಳಿಸ್ಕೊಟ್ಟಿದ್ದೇವೆ. ದೆಹಲಿಯಿಂದ ಬಂದ ನಂತರದಲ್ಲಿ ಚುನಾವಣಾ ಪ್ರಕ್ರಿಯೆ ಮುಗಿಸಿ ಹೆಸರು ಘೋಷಣೆ ಆಗಿದೆ. ಬಹುಶಃ ಮಾಹಿತಿಯ ಕೊರತೆಯಿಂದಾಗಿ ಸುಧಾಕರ್ ಅವರು ರೀತಿ ಮಾತನಾಡಿದ್ದಾರೆ. ನಾನು ಬೆಳಗ್ಗೆನೂ ಕೂಡ ಹೇಳಿದ್ದೇನೆ, ಸುಧಾಕರ್ ಮಾತನಾಡಿದ್ದಾರೆ ಅಂತೇಳಿ ನಾನು ಅವ್ರ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇಲ್ಲ. ಅನುಭವದ ಕೊರತೆ, ಮಾಹಿತಿಯ ಕೊರತೆಯಿಂದ ನನಗೆ ಆಗಿದೆ ಅಂತ ನನ್ನ ಭಾವನೆ. ಅವರು ನಾನು ಚರ್ಚೆ ಮಾಡಕ್ ಬರೋದೇ ಇಲ್ಲ ರೀ, ಎಲ್ಲರಿಂದ ನಾನು ಅನುಭವ ಪಡೆದುಕೊಳ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೀಮಿತವಾಗಿ ಹೇಳೋದಾದ್ರೆ